ಸ್ನೇಹಿತರೆ ನಮಸ್ಕಾರ. ಈ ದಕ್ಷಿಣ ಭಾರತದ ದಂತಕತೆ, ಸಂಗೀತ ಲೋಕದ ದಂತಕತೆ, ಸಂಗೀತ ಲೋಕದ ಧ್ರುವತಾರೆ, ಲಕ್ಷಾಂತರ ಹೃದಯಗಳ ಆರಾಧ್ಯ ದೈವ ಎಸ್ ಜಾನಕಮ್ಮ ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ. ಇವರು ಅಗಲಿಕೆಯ ನಂತರ ಇವರ ಆಸ್ತಿಯ ವಿಚಾರದ ಬಗ್ಗೆ ಆಗಿರ್ಬೋದು, ಇವರ ಕೇರ್ಟೇಕರ್ ಆಗಿರುವಂಥ ನವೀನ್ ಮತ್ತು ಅವರ ಸ್ನೇಹಿತರ ಬಗ್ಗೆ ಆಗಿರ್ಬೋದು, ಹಾಗೆಯೇ ಮೊಮ್ಮಗಳ ಬಗ್ಗೆ ಆಗಿರ್ಬೋದು, ಪ್ರಮುಖವಾಗಿ 537 ಕೋಟಿ ಅವರದ್ದು ಆಸ್ತಿ ಇದೆ ಅಂತೇಳಿ ಚರ್ಚೆಗಳಾಗ್ತಿದೆ. ನೋಡಿ, ಯಾರ್ದು ಜಾನಕಮ್ಮನಿಗೆ ಸೇರಿರುವಂತಹ ಆಸ್ತಿ ಸುಮಾರು ಒಂದು 537 ಕೋಟಿ ರೂಪಾಯಿ ವ್ಯಾಲ್ಯೂ ಅಷ್ಟಿದೆ ಅನ್ನುವಂತಹ ವಿಚಾರ ಏನು ಚರ್ಚೆ ಆಗ್ತಿದೆ. ಜೊತೆಗೆ ಈ ವಿಲ್ನ ವಿಚಾರ ಎಲ್ಲವೂ ಕೂಡ ಭಾರಿ ದೊಡ್ಡ ಪ್ರಮಾಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಬಟ್ ಇದರ ಸತ್ಯಾಸತ್ಯತೆಯ ಬಗ್ಗೆ ಸಾಕಷ್ಟು ಜನರಿಗೆ ಅನುಮಾನ ಇದೆ. ಇದು ಸತ್ಯನಾ, ಇದು ಸುಳ್ಳ ಅನ್ನುವಂತಹ ಗೊಂದಲವೂ ಕೂಡ ಇದೆ. ನಿಮ್ಮಲ್ಲೂ ಕೂಡ ಬಹುಶಃ ಈ ಗೊಂದಲ ಇರಬಹುದು. ಆ ಗೊಂದಲವನ್ನು ಪರಿಹರಿಸುವಂಥ ಕೆಲಸವನ್ನು ನಾನಿವತ್ತು ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೀಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಮುಂದಿನ ಸ್ಟೋರಿಗಳ ಇಂಟ್ರೆಸ್ಟಿಂಗ್ ನೋಟಿಫಿಕೇಷನನ್ನು ಕೂಡ ನೀವು ಪಡಿಬಹುದು ಅಂತೇಳಿ ಹೇಳ್ತಾ, ಈಗ ವಿಚಾರಕ್ಕೆ ಬರೋದಾದರೆ ನೋಡಿ, ಇದು ದುರಂತ ಅಂತೇಳಿ ಹೇಳೋದು, ವಾಸ್ತವ ಅಂತೇಳಿ ಹೇಳೋದು, ಅನಿವಾರ್ಯತೆ ಅಂತೇಳಿ ಹೇಳೋದು ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಇಷ್ಟು ಈ 48,000ಕ್ಕೂ ಹೆಚ್ಚು ಹಾಡುಗಳನ್ನು 17 ಭಾಷೆಗಳಲ್ಲಿ ಹಾಡಿರುವಂತಹ ಒಬ್ಬ ದೈತ್ಯ ಪ್ರತಿಭೆ ಜಾನಕಮ್ಮನ ಅಗಲಿಕೆಯ ನೋವನ್ನು ನಾವೆಲ್ಲರೂ ಕೂಡ ಅನುಭವಿಸುವಂಥ ಸಂದರ್ಭದಲ್ಲಿ, ಅವ್ರಿಲ್ಲ ಅನ್ನುವಂತಹ ಬೇಸರ ಇರುವಂಥ ಸಂದರ್ಭದಲ್ಲಿ ಈ ಆಸ್ತಿಯ ವಿಚಾರ ಚರ್ಚೆ ಆಗ್ತಿರುವಂಥದ್ದು ಯಾವ ಆ್ಯಂಗಲಲ್ಲಿ ನಾವು ನೋಡಬೇಕು ಅನ್ನುವಂಥದ್ದು ಕೆಲವು ಸಲ ಆಲೋಚನೆ ಬಂದೇ ಬರ್ತದೆ. ಈಗ ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡದೇ ಇದ್ರೂ ಕೂಡ ತಪ್ಪಾಗ್ತದೆ. ಚರ್ಚೆ ಆಗ್ತಿದೆ ಅಂತ ಹೇಳಿಬಿಟ್ಟು ಸುಮ್ಮನೆ ಇದ್ಬಿಟ್ಟು ಕ್ಲಾರಿಟಿಯನ್ನು ಕೊಡದೇ ಇದ್ರೂ ಕೂಡ ತಪ್ಪಾಗ್ತದೆ. ಹಾಗಾಗಿ ನಮಗೆ ಸಿಕ್ಕಿರುವಂಥ ಒಂದಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋದು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಇದರಲ್ಲಿ ಕೆಲವೊಂದಷ್ಟು ಈ ಅಂತೆ ಕಂತೆಗಳು ಕೂಡ ಇದ್ದಾವೆ, ಹಾಗೆಯೇ ಕೆಲವೊಂದು ಕ್ಲಾರಿಟಿಯೂ ಕೂಡ ಇದೆ, ಹಾಗೆಯೇ ಕೆಲವೊಂದಷ್ಟು ಸ್ಪಷ್ಟತೆಯೂ ಕೂಡ ಸಿಕ್ಕಿದೆ. ಇಲ್ಲಿ 4 ವಿಚಾರಗಳಿದ್ದಾವೆ. ಒಂದು, ಜಾನಕಮ್ಮನವರು ಸಂಪಾದನೆ ಮಾಡಿದ್ದಾರೆ ಅನ್ನುವಂತಹ ಆಸ್ತಿ, ಅದು ಕೂಡ ಬರೋಬ್ಬರಿ 537 ಕೋಟಿ ರೂಪಾಯಿ ಅಷ್ಟು ವ್ಯಾಲ್ಯೂವಿನ ಆಸ್ತಿ ಜಾನಕಮ್ಮನ ಬಳಿ ಇತ್ತು ಅನ್ನುವಂಥದ್ದು ಒಂದು. ಎರಡನೇ ವಿಚಾರ, ಈ ಆಸ್ತಿ ಯಾರ ಪಾಲಾಗಲಿದೆ ಅನ್ನುವಂಥದ್ದು ಗಂಭೀರವಾದಂಥ ವಿಚಾರ. ಹಾಗೆಯೇ ಮೂರನೇ ವಿಚಾರ, ಮೊಮ್ಮಗಳು ಮತ್ತು ಕೇರ್ಟೇಕರ್ ಇವರ ನಡುವೆ ವಿವಾದ ಎದ್ದಿದೆಯಂತೆ ಅನ್ನುವಂಥ ವಿಚಾರ. ಹಾಗೆಯೇ ಪ್ರಮುಖವಾದಂಥ ವಿಚಾರ ಇದೆ, ಅದೇನು ಅಂತ ಹೇಳಿದ್ರೆ ವಿಲ್ಗೆ ಸಂಬಂಧಪಟ್ಟಂತಹ ಸಂಗತಿ. ಈಗ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲಿಗೆ ಈಗ ಜಾನಕಮ್ಮನ ಆಸ್ತಿಯ ಬಗ್ಗೆ. ಹೌದು, ಜಾನಕಮ್ಮನಿಗೆ ಸುಮಾರೊಂದು 537 ಕೋಟಿ ರೂಪಾಯಿಯಷ್ಟು ಆಸ್ತಿ ಇದೆ ಅನ್ನುವಂಥದ್ದು ಈಗ ಕಳೆದ ಒಂದು 3-4 ದಿನಗಳಿಂದ ಚರ್ಚೆ ಆಗ್ತಿದೆ. ನನ್ನ ಪ್ರಕಾರ ಅವರ ನಿಜವಾದಂಥ ಆಸ್ತಿ ಯಾವುದು ಗೊತ್ತಾ? ಕೇವಲ ಹಣವಲ್ಲ, ಅವರು ಸಂಪಾದನೆ ಮಾಡಿದಂತಹ ಆಸ್ತಿ ಪಾಸ್ತಿಗಳಲ್ಲ, ಅವರು ಸಂಪಾದನೆ ಮಾಡಿದಂತಹ ಅಪಾರವಾದಂಥ ಪ್ರೀತಿ. ಲಕ್ಷಾಂತರ ಕೋಟ್ಯಾಂತರ ಕನ್ನಡಿಗರು, ಭಾರತೀಯರು ಕೊಟ್ಟಂತಹ ಪ್ರೀತಿ ಇದೆಯಲ್ಲ, ಅದು ಇವರು ಸಂಪಾದನೆ ಮಾಡಿದಂಥ ನಿಜವಾದಂಥ ಆಸ್ತಿ, ಅದು ನಿಜವಾದಂತಹ ಅವರ ಸಂಪಾದನೆ. ಅದನ್ನು ಮೀರಿಯೂ ಕೂಡ ಈಗ ಆಸ್ತಿ ವಿವಾದ ವಿಲ್ ಬಗ್ಗೆ ಮಾತನಾಡೋದಾದರೆ, ನಮ್ಮ ನೆಚ್ಚಿನ ಗಾಯಕಿ ಇಂತಹ ವಿಚಾರಗಳಲ್ಲಿ ಹೆಚ್ಚು ತಲೆ ಕೆಡಿಸ್ಕೊಂಡಾರಲ್ಲ. ಅದಕ್ಕೆ ಎಲ್ಲವನ್ನೂ ಕೂಡ ತೊರೆದು ಬಿಳಿ ಸೀರೆ, ವಿಭೂತಿ, ಕೈಯಲ್ಲೊಂದು ವಾಚು, ಕೈಯಲ್ಲೊಂದು ಕೃಷ್ಣನ ವಿಗ್ರಹ, ಇಷ್ಟು ಬಿಟ್ಟರೆ ಅವರ ಬದುಕಲ್ಲಿ ಕೊನೆಗೆ ಏನೂ ಕೂಡ ಇರಲಿಲ್ಲ. ಯಾವುದ್ರ ಬಗ್ಗೆನೂ ಕೂಡ ಅವ್ರಿಗೆ ಆಸೆ ಇರಲಿಲ್ಲ. ಒಂದು ಕಾಲದಲ್ಲಿ ಮಾಡಿ ನಂತರ ಎಲ್ಲವನ್ನು ಕೂಡ ತೊರೆದು ಬಂದು ಮೈಸೂರಲ್ಲಿ ಒಬ್ಬಂಟಿಯಾಗಿ ಜೊತೆಗೆ ಏನೂ ಕೂಡ ಬೇಡ ಅನ್ನೋ ರೀತಿಯಲ್ಲಿ ಬದುಕಿದ್ರು. ಇದು ಯಾವ ರೀತಿಯಾದಂಥ ಮೆಸೇಜನ್ನು ಕೊಡ್ತದೆ ಅನ್ನೋದಕ್ಕೆ ಸ್ಪಷ್ಟವಾದಂತಹ ಸಾಕ್ಷಿ ಇದು. ಒಂದು ಕಡೆ ಜಾನಕಮ್ಮನವರ ನಿಜವಾದಂಥ ಆಸ್ತಿ ಎಲ್ಲೆಲ್ಲಿ ಇದೆ ಅನ್ನುವಂಥದ್ದು ಪ್ರಮುಖವಾದಂಥ ಪ್ರಶ್ನೆ. ಕರ್ನಾಟಕದಲ್ಲಿದೆ, ಹೈದರಾಬಾದ್ನಲ್ಲಿದೆ, ಚೆನ್ನೈನಲ್ಲಿದೆ, ಸಾಕಷ್ಟು ಕಟ್ಟಡಗಳಿದ್ದಾವೆ. ಪ್ರಮುಖವಾಗಿ ಅವರ ಇನ್ಕಮ್ನ ಸೋರ್ಸ್ ಯಾವುದು ಅಂತ ಹೇಳಿ ಕೇಳಿದರೆ, ಅವರು ಹಾಡಿರುವಂಥ ಹಾಡುಗಳು, ಹಾಗೆಯೇ ಅದಕ್ಕೆ ಬರುವಂಥ ರಾಯಲ್ಟಿ. ಯಾವುದೇ ಸಂದರ್ಭದಲ್ಲಿ ಅಥವಾ ಯಾವುದೇ ಕಾರ್ಯಕ್ರಮಗಳಲ್ಲಿ ಅಥವಾ ಎಲ್ಲೇ ಒಂದು ಈ ಅವರ ಹಾಡಿರುವಂಥ ಹಾಡುಗಳು ಪ್ರಸಾರ ಆಯಿತು ಅಂತ ಹೇಳಿದರೆ, ಮೂಲ ಮಾಲೀಕರಿಗೆ ಒಂದಷ್ಟು ರಾಯಲ್ಟಿ ಬರಬೇಕು. ಅದು ಇವತ್ತಿಗೂ ಕೂಡ ಬರ್ತದೆ. ಕಾನೂನಿನ ಪ್ರಕಾರ ಈಗ ಅವರು ಆ ಒಂದು ರಾಯಲ್ಟಿ ಅಮೌಂಟನ್ನು ಯಾರ ಅಕೌಂಟಿಗೆ ಬಂದು ಬೀಳಬೇಕು ಅಂತ ಹೇಳಿ ಮಾಡಿರ್ತಾರೋ ಆ ಅಕೌಂಟಿಗೆ ಬಂದು ಬೀಳ್ತದೆ. ಈಗ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಅದು ಮಗನ ಅಕೌಂಟಿಗೆ ಬಂದು ಬೀಳ್ತಾಯಿತ್ತು. ಮಗನ ಅಕೌಂಟು ಅಂತ ಹೇಳಿದ್ರೆ ಈಗ ಮಗನ ವಾರಸುದಾರೆಯಾಗಿ ಮತ್ತು ಇಡೀ ಕುಟುಂಬದ ವಾರಸುದಾರೆಯಾಗಿ ಉಳಿದಿರೋದು ಅಪ್ಸರ ಮಾತ್ರ, ಮೊಮ್ಮಗಳು ಅಪ್ಸರ ಮಾತ್ರ. ಹಾಗಾಗಿ ಅವ್ರಿಗೇ ಇದು ತಲುಪ್ತದೆ ಅನ್ನೋದರಲ್ಲಿ ಡೌಟ್ ಏನಿಲ್ಲ. ಒಂದು. ಇನ್ನು ಎರಡನೇ ವಿಚಾರಕ್ಕೆ ಬರೋದಾದರೆ, ಯಾವುದು ಈ 537 ಕೋಟಿ ಆಸ್ತಿ ಆಯ್ತಲ್ವಾ,
537 ಕೋಟಿ ರೂಪಾಯಿ ಆಸ್ತಿಯ ಒಂದು ವಿಚಾರ ಈಗ ಫಿನಿಶ್. ಅದರದ್ದು ಕಂಪ್ಲೀಟ್ ಜವಾಬ್ದಾರಿ ಏನೇ ಇದ್ದರೂ ಕೂಡ ಅವರ ಉತ್ತರಾಧಿಕಾರಿ ಯಾರು ಅಂತೇಳಿ ಕೇಳಿದ್ರೆ ಅವರ ಮೊಮ್ಮಗಳೇ ಬರ್ತಾರೆ, ಬೇರೆ ಯಾರಿಗೂ ಕೂಡ ಅದು ಹೋಗೋದಿಲ್ಲ ಅನ್ನೋದು ಇಲ್ಲಿ ಕ್ಲಾರಿಟಿ. ಈಗ ಮತ್ತೊಂದು ಸೆಕೆಂಡ್ ವಿಚಾರಕ್ಕೆ ಬರೋಣ. ಈ 537 ಕೋಟಿ ಆಸ್ತಿಯನ್ನು ಯಾರಿಗೆ ಬರೆದಿದ್ದಾರೆ ಅಂತೇಳಿ, ಅಥವಾ ಈ ಅವರ ಕೇರ್ ಟೇಕರ್ ಆಗಿದ್ದಂಥ ನವೀನ್ ಆಗಿರ್ಬೋದು, ಅವರ ಸ್ನೇಹಿತರಾಗಿರ್ಬೋದು, ಇವ್ರಿಗೆ ಬರೆದಿದ್ದಾರೆ ಅಂತೆ ಅನ್ನುವಂಥದ್ದು. ಆಮೇಲೆ ಮೊನ್ನೆ ಈ ಅಂತ್ಯಕ್ರಿಯೆ ಎಲ್ಲ ನಡೀತಲ್ಲ, ಆ ಜಾಗ ಇದೆ ನೋಡಿ, ಆ ಜಾಗನೂ ಇವರೇ ಜಾನಕಮ್ಮನೇ ತೆಕ್ಕೊಟ್ಟಿರೋದು. ಅದೇ ಜಮೀನಲ್ಲಿ ಇವರ ನವೀನ್ ಅವರೆಲ್ಲರೂ ಕೂಡ ಉಳುಮೆಯನ್ನು ಮಾಡಿಕೊಂಡು ಅಲ್ಲಿ ಕೃಷಿಯನ್ನು ಮಾಡ್ತಿದ್ದಾರೆ ಅಂತೇಳಿ. ಬಟ್ ನವೀನು ಕಂಪ್ಲೀಟಾಗಿ ಇದನ್ನು ಅಲ್ಲಗೆಳೆದಿದ್ದಾರೆ. ಕೇವಲ ನವೀನ್ ಅಂತಲ್ಲ, ನವೀನ್ ಜೊತೆಗಿದ್ದಂಥ ಸ್ನೇಹಿತರು, ಪಾರ್ಟ್ನರ್ಸ್ ಎಲ್ಲರೂ ಕೂಡ ಅಲ್ಲಗೆಳೆದಿದ್ದಾರೆ. ನಾನು ಕೇವಲ ಜಾನಕಮ್ಮನ ಕೇರ್ ಟೇಕರ್ ಆಗಿರಲಿಲ್ಲ, ನನ್ನ ಜೊತೆಗೆ ನನ್ನ ಸ್ನೇಹಿತರು ಕೂಡ ನಮ್ಮ ಕುಟುಂಬದವರು ಜಾನಕಮ್ಮ ಅನ್ನೋ ರೀತಿಯಲ್ಲಿ ನಾವು ನೋಡಿದ್ವಿ. ಯಾಕಂತ ಹೇಳಿದ್ರೆ ನಮಗೊಂದು ಹೆಮ್ಮೆ. ಎಷ್ಟೋ ಸಲ ನಮ್ಮ ಕುಟುಂಬವನ್ನು ನಾವು ಸ್ಯಾಕ್ರಿಫೈಸ್ ಮಾಡಿ ಇಲ್ಲಿ ನಾವು ಅವರನ್ನು ಜಾನಕಮ್ಮನನ್ನು ನೋಡ್ಕೊಂಡಿದ್ದೀವಿ. ಹಾಗಾಗಿ ಇಲ್ಲಿ ಅವರು ನಮಗೆ ಈ ಜಮೀನನ್ನು ತೆಕ್ಕೊಟ್ರು ಅಂತ ಹೇಳಿಬಿಟ್ಟು ಹೇಳುವಂಥದ್ದು, ಅಥವಾ ಅವರು ನಮಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು, ಅವರು ಇದಕ್ಕೆ ಪೇಮೆಂಟನ್ನು ಮಾಡಿದ್ದಾರೆ ಅನ್ನುವಂಥದ್ದು ಎಲ್ಲದೂ ಕೂಡ ಸತ್ಯಕ್ಕೆ ದೂರವಾದದ್ದು. ನಾವು ಪಾರ್ಟ್ನರ್ಶಿಪ್ಪಲ್ಲಿ ತೆಗೆದುಕೊಂಡಿರುವಂಥ ಜಮೀನಿದು. ಬಟ್ ಹೆಮ್ಮೆ ಮತ್ತು ಸಮಾಧಾನ ಏನು ಅಂತ ಹೇಳಿದ್ರೆ, ನಮ್ಮ ಈ ಒಂದು ಜಾಗದಲ್ಲಿ ಜಾನಕಮ್ಮನವರ ಕೊನೆ ಕ್ಷಣಗಳು ನೆರವೇರಿತು. ಏನು ಅಂತಿಮ ಕ್ರಿಯೆಗಳಿದ್ದಾವೆ ಅದೆಲ್ಲೂ ಕೂಡ ನೆರವೇರಿತು. ನಮ್ಮಲ್ಲಿ ಈ ಒಂದು ನಮ್ಮ ಜಮೀನಲ್ಲಿ ಆ ಪುಣ್ಯದ ಕಾರ್ಯ ನಡೀತಲ್ಲ ಅನ್ನುವಂಥದ್ದೇ ನಮ್ಮ ಹೆಮ್ಮೆ, ಸಮಾಧಾನ, ಖುಷಿ. ಇಷ್ಟು ಸಮಯ ನಮ್ಮ ಜೊತೆಗೆ ಅವ್ರು ಇದ್ದದಕ್ಕೂ ಕೂಡ ಸಾರ್ಥಕ ಆಯಿತು ಅನ್ನುವಂಥ ಮಾತನ್ನು ಇವರು ಹೇಳ್ತಾರೆ. ಅಲ್ಲಿಗೆ ಈ ವಿಚಾರಕ್ಕಿದ್ದಂಥ ಗೊಂದಲ ಕ್ಲಿಯರ್. ಯಾವುದು, ಈಗ ಮೊದಲಿಗೆ 537 ಕೋಟಿ ಆಸ್ತಿ ಏನಿದೆ ಅದರದ್ದು ಗೊಂದಲ ಕ್ಲಿಯರ್, ಮೊಮ್ಮಗಳದು. ಸೆಕೆಂಡು, ಈ ಮೈಸೂರಿನ ಆಸ್ತಿಗಳನ್ನು ಯಾರು ನವೀನು ಮತ್ತು ಉಳಿದವರು ಏನಿದ್ದಾರೆ ಅವರೇ ಪರ್ಚೇಸ್ ಮಾಡಿದ್ದು, ಅದು ಜಾನಕಮ್ಮ ಕೊಟ್ಟಿದ್ದಲ್ಲ ಅಥವಾ ಕೊಡಿಸಿದ್ದು ಅಲ್ಲ ಅನ್ನುವಂಥದ್ದು ಕೂಡ ಅಲ್ಲೇ ಕ್ಲಿಯರ್. ಈಗ ಮೂರನೇ ವಿಚಾರಕ್ಕೆ ಬರೋಣ. ಮೂರನೇ ವಿಚಾರ ಏನು ಅಂತ ಹೇಳಿದ್ರೆ, ಪ್ರಮುಖವಾಗಿ ಇಲ್ಲಿ ಈ ಮೊಮ್ಮಗಳ ವಿಚಾರ. ಮೊಮ್ಮಗಳ ವಿಚಾರ ಏನು? ಮೊಮ್ಮಗಳು ಈಗ ಈ ಎಲ್ಲ ಈ ಆಸ್ತಿಯ ಉತ್ತರಾಧಿಕಾರಿಯಾಗಿರ್ತಾರೆ ಅನ್ನೋದು, ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಆ ವಿಲ್ಲು ಪ್ರಮುಖವಾಗಿ ಬರ್ತದೆ. ವಿಲ್ ಏನಾದರೂ ಇದೆಯಾ ಅದ್ರ ಬಗ್ಗೆನೂ ಕೂಡ ನಾನು ಮಾತನಾಡ್ತೀನಿ. ಈಗ ಉತ್ತರಾಧಿಕಾರಿಯ ಬಗ್ಗೆ ನೋಡೋದಾದರೆ, ಈಗ ಈ ಸಂಪೂರ್ಣ ಆಸ್ತಿಯ ಉತ್ತರಾಧಿಕಾರಿತ್ವ ಯಾರಿಗೆ ಬರ್ತದೆ ಅಂತೇಳಿ ಕೇಳಿದ್ರೆ ಅದು ಮೊಮ್ಮಗಳಿಗೇ ಬರ್ತದೆ, ಬೇರೆ ಯಾರಿಗೂ ಕೂಡ ಬರೋದಿಲ್ಲ. ಆದರೆ ಮೊಮ್ಮಗಳು ತುಂಬ ಗಟ್ಟಿಯಾಗಿ ಇರುವಂಥ ಮೊಮ್ಮಗಳೇ. ಈಗ ನಿಮಗೆ ಇನ್ನೊಂದು ವಿಚಾರವನ್ನು ಅದ್ರಕ್ಕಿಂತ ಮುಂಚೆ ಹೇಳಿಬಿಡಬೇಕು. ಜಾನಕಮ್ಮಂಗೆ ಕೃಷ್ಣ ಅಂತ ಹೇಳಿದ್ರೆ ಅಪಾರವಾದಂಥ ಪ್ರೀತಿ. ಕೃಷ್ಣನಿಗೋಸ್ಕರ ತಮ್ಮ ಬದುಕನ್ನೇ ಕೊನೆಗೆ ಒಂದು ರೀತಿಯಲ್ಲಿ ಅರ್ಪಿಸಿಬಿಟ್ರು ಅಂತಲೂ ಕೂಡ ಹೇಳ್ಬೋದು. ಕೃಷ್ಣನೇ ತನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತ ಹೇಳಿಬಿಟ್ಟು ಪೂಜೆಯನ್ನು ಕೂಡ ಮಾಡ್ತಿದ್ರಂತೆ. ಆ ಕಾರಣಕ್ಕೋಸ್ಕರ ಗಂಡು ಮಗು ಹುಟ್ಟಿದಾಗ ಆತನಿಗೆ ಕೃಷ್ಣನ ಹೆಸರನ್ನು ಹೇಳ್ತಾರೆ ಮುರಳೀಕೃಷ್ಣ ಅಂತೇಳಿ. ಮುರಳೀಕೃಷ್ಣ ಪ್ರೀತಿಸಿ ಮದುವೆ ಆದಂಥವರು. ಆರಂಭದಲ್ಲಿ ಸ್ವಲ್ಪ ಆ ಕಡೆ ಆಯಿತು, ಮತ್ತೆ ಸರಿ ಹೋಯಿತು, ಮತ್ತೆ ಆ ಕಡೆ ಆಯಿತು, ನಂತರ ದೂರ ಆಗಿದ್ದಾರೆ. ಈ ಮುರಳೀಕೃಷ್ಣ ಮತ್ತು ಅವರ ಪತ್ನಿ ಉಮಾ ಅವರಿಗೆ ಇಬ್ಬರು ಹೆಣ್ಮಕ್ಳು. ಒಬ್ಬರು ಅಮೃತ ವರ್ಷ ಅಂತೇಳ್ಬಿಟ್ಟು ಅವರು ಅಮೇರಿಕದಲ್ಲಿ ಅಕಾಲಿಕವಾಗಿ ಅಗ್ನಿ ಆಘಾತಕ್ಕೆ ಒಳಗಾಗಿ ಅಲ್ಲೇ ಇಹಲೋಕವನ್ನು ತ್ಯಜಿಸ್ತಾರೆ. ಅದಾದ ಬಳಿಕ ಈಗ ಅವರ ಕುಟುಂಬದ ಕೊನೆಯ ಕುಡಿ ಅಂತ ಹೇಳಿಬಿಟ್ಟು ಉಳಿದಿರೋದು ಈ ಅಪ್ಸರ ಮಾತ್ರ. ಅಪ್ಸರ ಕೂಡ ಈಗ ಕಂಪ್ಲೀಟ್ ಆದಂಥ ಮೊನ್ನೆ ಜವಾಬ್ದಾರಿಯನ್ನು ತೆಗೆದುಕೊಂಡಂಥವ್ರು. ಯಾರು? ಈ ಅಪ್ಸರ ವೈದುಲ ಅವರು ಮೊಮ್ಮಗಳು, ಜಾನಕಮ್ಮನ ಮೊಮ್ಮಗಳು ಕಂಪ್ಲೀಟ್ ಆದಂತಹ ಜವಾಬ್ದಾರಿಯನ್ನು ವಹಿಸ್ಕೊಂಡು ಎಲ್ಲವನ್ನು ಕೂಡ ನಿಭಾಯಿಸಿದರು. ಆದರೆ ಈ ಅಂತಿಮ ಕ್ಷಣದಲ್ಲಿ ಅವರ ಕಣ್ಣಲ್ಲಿ ಕಣ್ಣೀರಿರಲಿಲ್ಲ, ಅಳ್ಳಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಟ್ರೋಲನ್ನು ಮಾಡಿದರು. ಅದು ಯಾರಿಗೆ? ಅಪ್ಸರಗೆ. ಇದನ್ನು ಗಮನಿಸಿದಂತಹ ಅಪ್ಸರ ತುಂಬ ಖಡಕ್ಕಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ತಮ್ಮ ಕಣ್ಣೀರಿನ ಬಗ್ಗೆ ಪ್ರಶ್ನೆ ಮಾಡಿದವರಿಗೆ ಅಪ್ಸರ ಕೊಟ್ಟಂಥ ಉತ್ತರ ಇದೆಯಲ್ಲ, ಮುಟ್ಟಿ ನೋಡ್ಕೊಳ್ಳುವಂಥ ಇತ್ತು. ಕಳೆದ ಕೆಲವು ದಿನಗಳಿಂದ ನನ್ನ ಕಣ್ಣಿನಲ್ಲಿ ನೀರಿಲ್ಲದ ಕಾರಣದಿಂದ ಹಲವರು ನನ್ನ ದುಃಖದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ನನ್ನ ಕಣ್ಣಿನಲ್ಲಿ ಕಾಣುವಂಥ ಅಥವಾ ಕಾಣದಿರುವಂಥ ಕಣ್ಣೀರಿನ ಆಧಾರದ ಮೇಲೆ ನನ್ನ ಅಜ್ಜಿಯ ಮೇಲಿರುವಂಥ ನನ್ನ ಪ್ರೀತಿಯನ್ನು ಅಳಿಬೇಡಿ. ಸಾವು ಅನ್ನೋದು ಅತ್ಯಂತ ಆಧ್ಯಾತ್ಮಿಕವಾಗಿ ಮತ್ತು ಅರ್ಥ ಮಾಡಿಕೊಳ್ಳುವುದು ನನಗೆ ನನ್ನ ಅಜ್ಜಿ ಕಲಿಸ್ಕೊಟ್ಟಿದ್ದಾರೆ. ಜೀವನ ಕೊನೆಗೊಂಡ ಕ್ಷಣ ಪ್ರೀತಿ ಕೊನೆಗೊಳ್ಳುವುದಿಲ್ಲ, ಅದನ್ನು ನಮಗೆ ತಿಳಿಸಿದ್ದಾರೆ. ನನ್ನ ಅನುಭವಗಳು ನನ್ನನ್ನು ಅಂದುಕೊಂಡದಕ್ಕಿಂತ ಹೆಚ್ಚು ಗಟ್ಟಿಯಾಗಿಸಿದ್ದಾವೆ. ದುಃಖ ಅನ್ನೋದು ಯಾವಾಗಲೂ ಕೂಡ ಜೋರಾಗಿ ಅತ್ತು ತೋರಿಸೋದಲ್ಲ, ಕೆಲವೊಮ್ಮೆ ಅದು ನಿಶಬ್ದವಾಗಿ, ಸ್ಥಿರವಾಗಿ, ಅತ್ಯಂತ ವೈಯಕ್ತಿಕವಾಗಿರುತ್ತದೆ ಅನ್ನೋದನ್ನು ಇಲ್ಲಿ ಅರ್ಥ ಮಾಡಿಸಿದ್ದಾರೆ. ತಮ್ಮ ಕುಟುಂಬದ ಮತ್ತೊಂದು ಕಹಿ ಘಟನೆಯನ್ನು ಕೂಡ ನೆನೆದಿದ್ದಾರೆ ಅಪ್ಸರ. ನನ್ನ ಅಜ್ಜಿಗೆ ಜಗತ್ತಿನಲ್ಲಿ ಅತ್ಯಂತ ಪ್ರೀತಿಯ ವ್ಯಕ್ತಿ ಅಂದರೆ ನನ್ನ ಅಕ್ಕ ವರ್ಷ. ಅವರಿಬ್ಬರು ಒಂದೇ ತರಹ ಇದ್ದರು.
ಮಾತುಗಳಿಗೂ ಮೀರಿದಂಥ ಬಾಂಧವ್ಯ ಅವರದ್ದು. ಇಂದು ನಾನು ನಿಂತಿರುವಂಥ ಜಾಗದಲ್ಲಿ ನಿಂತು ಅಜ್ಜಿಯನ್ನು ನೋಡಿಕೊಳ್ಳಬೇಕಾಗಿದ್ದು ಮತ್ತು ಈ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗಿದ್ದು ನನ್ನ ಅಕ್ಕ ವರ್ಷ. ಆದರೆ ಅವಳು ಆಗಸ್ಟ್ 2023ರಲ್ಲಿ ನಮ್ಮನ್ನು ಅಗಲಿದ್ಲು. ಆ ನಷ್ಟದಿಂದ ನಮ್ಮ ಕುಟುಂಬ ಇನ್ನೂ ಕೂಡ ಚೇತರಿಸಿಕೊಂಡಿಲ್ಲ. ದುಃಖ ಅನ್ನೋದು ಯಾರಿಗೂ ಕೂಡ ಮಾಯ ಆಗೋದಿಲ್ಲ. ಅದನ್ನು ಜೀವನ ಪೂರ್ತಿ ಹೊತ್ತು ಸಾಗೋದನ್ನು ಕಲಿಬೇಕಷ್ಟೆ. ಹೀಗಂತೇಳಿ ಬರ್ಕೊಂಡು ಅವತ್ತು ನಡೆದಂತಹ ಒಂದು ಕಹಿ ಘಟನೆಯನ್ನು ನೆನೆಸ್ಕೊಂಡು ಅವತ್ತಿನಿಂದ ಬಹುಶಃ ಜಾನಕಮ್ಮನವರ ಬದುಕು ಬದಲಾಯಿತು ಅಂತಲೂ ಕೂಡ ಅನಿಸ್ತದೆ. ಅಂದರೆ ಸಾಲು ಸಾಲು ಆಗತ್ತ ಜಾನಕಮ್ಮನಿಗೆ. ಮೊದಲು ಗಂಡ, ನಂತರ ಮೊಮ್ಮಗಳು, ನಂತರ ಮಗ, ಈ ರೀತಿ ಸಾಲು ಸಾಲು ಆಘಾತ. ಈಗ ಕೊನೆಗೆ ಉಳಿದಿರೋದು ಅಪ್ಸರ ಮಾತ್ರ. ಸಾರ್ವಜನಿಕ ಜೀವನದಲ್ಲಿದ್ದಾಗ ಜನರು ನಮ್ಮ ಬಗ್ಗೆ ಕಥೆಗಳನ್ನು ಕಟ್ಟೋದು, ವದಂತಿಗಳನ್ನು ಹರಡೋದು ಸಾಮಾನ್ಯ. ನಮ್ಮ ಕುಟುಂಬದ ಬಗ್ಗೆ ಸರಿಯಾಗಿ ತಿಳಿದವರು ಕೂಡ ಈ ರೀತಿ ಅಭಿಪ್ರಾಯನ ರೂಪಿಸಿರೋದು ನನಗೆ ಅತ್ಯಂತ ನೋವು ತರ್ತದೆ. ನನ್ನ ಅಜ್ಜಿ ಅತ್ಯಂತ ದಯಾಮಯಿ, ವಿನಮ್ರ ಸ್ವಭಾವದವರು. ನನ್ನ ಅಕ್ಕ ವರ್ಷ ಕೂಡ ಹಾಗೇ ಇದ್ದಳು ಅನ್ನೋದನ್ನು ಇಲ್ಲಿ ನೆನಪಿಸ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಯಾರ್ಯಾರಿಗೆ ಏನೇನು ಉತ್ತರವನ್ನು ಕೊಡಬೇಕೋ ಅದನ್ನು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಈಗ ಕೊನೆಯ ಪಾರ್ಟ್ ವಿಲ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಜಾನಕಮ್ಮ ಒಂದು ವಿಲ್ ಬರೆದಿದ್ದಾರಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಸರ ಮತ್ತು ಸಾಕು ಮಗ ನವೀನ್ ಏನಿದ್ದಾರೆ, ಕೇರ್ಟೇಕರ್ ಅಥವಾ ಸಾಕು ಮಗ, ಇವರ ನಡುವೆ ಸ್ವಲ್ಪ ವಿವಾದಗಳಾಗಿದ್ದಾವೆ ಎನ್ನುವಂತಹ ಈ ಚರ್ಚೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದ್ದಾವೆ. ಬಟ್ ಸದ್ಯಕ್ಕೆ ಆ ರೀತಿ ಏನೂ ಕೂಡ ಆಗಲಿಲ್ಲ. ಎಲ್ಲವೂ ಕೂಡ ಸುಳ್ಳು ಅನ್ನೋದು ಗೊತ್ತಾಗಿದೆ. ವಿಲ್ ಬರೆದಿಟ್ಟಿದ್ದಾರೆ, ಬಟ್ ವಿಲ್ಲಲ್ಲಿ ಏನು ಅಂಶಗಳಿದ್ದಾವೆ ಅನ್ನೋದನ್ನು ಎಲ್ಲೂ ಕೂಡ ಬಹಿರಂಗಪಡಿಸಿಲ್ಲ. ವಿಲ್ ಬರೆದಿಟ್ಟಿರೋದಂತೂ 100ಕ್ಕೆ 100 ನಿಜ. ಆಮೇಲೆ ಕಾನೂನು ಪ್ರಕಾರ ಹೋದರೂ ಕೂಡ ಈ ಜಾನಕಮ್ಮನ ಅಷ್ಟೂ ಆಸ್ತಿಯೂ ಕೂಡ ಯಾರಿಗೆ ಸೇರ್ತದೆ? ಅವರ ಉತ್ತರಾಧಿಕಾರಿಯಾಗಿ ಯಾರಿರ್ತಾರೆ ಅಂತ ಕೇಳಿದರೆ ಮೊಮ್ಮಗಳೇ ಇರ್ತಾರೆ, ಹೊರತು ಬೇರೆ ಯಾರೂ ಕೂಡ ಬರೋದಕ್ಕೆ ಸಾಧ್ಯವಿಲ್ಲ. ಇಫ್ ಇಟ್ ಇನ್ ಕೇಸ್ ಅವ್ರು ಏನಾದರೂ ಬೇರೆ ಈ ಯಾವುದಾದ್ರೂ ಆಶ್ರಮಕ್ಕೋ ಅಥವಾ ಚಾರಿಟಿಗೋ ಟ್ರಸ್ಟಿಗೋ ಏನಕ್ಕಾದರೂ ಬರೆದಿದ್ದರೆ ಅದನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಅದನ್ನು ಅನುಭವಿಸೋದಕ್ಕೆ ಸಾಧ್ಯವೂ ಕೂಡ ಇಲ್ಲ ಅನ್ನೋದನ್ನು ಮಾತ್ರ ನಾವು ಅರ್ಥ ಮಾಡ್ಕೊಳ್ಬೇಕು. ಬಟ್ಟು ಆರಂಭದಲ್ಲಿ ಹೇಳ್ದಲ್ಲ, ಈ ವಿಚಾರದ ಬಗ್ಗೆ ಚರ್ಚೆ ಆಗ್ತಿರೋದು ದುರಂತನೋ ವಾಸ್ತವನೋ ಅನಿವಾರ್ಯನೋ ಗೊತ್ತಿಲ್ಲ. ಬಟ್ ಚರ್ಚೆ ಅಂತೂ ಆಗ್ತಿದೆ. ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದು ನಮ್ಮ ಜವಾಬ್ದಾರಿ. ಅದನ್ನು ನಾವು ಮಾಡಿದ್ದೀವಿ. ಇದನ್ನು ಬಿಟ್ಟು ನಿಮಗೇನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.